ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಬ್ಬರು ಸುದ್ದಿಗಳು ಕೂಡ ಜೊತೆಯಲ್ಲಿದ್ದಾರೆ. ಶ್ರೀಮತಿ ಸುಷ್ಮಿತಾ ಪೂರ್ಣಚಂದ್ರ ತೇಜಸ್ವಿ ಹಾಗೆ ಶ್ರೀಮತಿ ಈಶ್ವರ್ಯ ಪೂರ್ಣಚಂದ್ರ ತೇಜಸ್ವಿ. ದಯಮಾಡಿ ಅವರು ಕೂಡ ಜೊತೆಯಾಗಬೇಕು. ನಮ್ಮ ಇತರ ಗಣ್ಯಮಾನ್ಯರೆಲ್ಲರೂ ಕೂಡ ಈ ಜೊತೆಯಲ್ಲಿದ್ದಾರೆ. ಶ್ರೀಯುತ ಉದಯ ಪಿ ಗರುಡಾಚಾರ್ಯರು ಮಾನ್ಯ ಶಾಸಕರು ಹಾಗೆ ಸರ್ಕಾರದ ಕಾರ್ಯದರ್ಶಿಗಳು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾದಂಥ ಇಬ್ರಾಹಿಂ ನಾಯ್ಕರು ಹಾಗೆ ತೋಟಗಾರಿಕೆ ಅಪರ ನಿರ್ದೇಶಕರು ಉದ್ಯಾನವನಗಳು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಇದು ಎಲಿಫೆಂಟ್ ಆಪಲ್ ಅಂತ ವಿಶೇಷವಾದಂತ ಗಿಡ. 19ನೇ ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ತೋಟಗಾರಿಕೆ ಹಾಗೆ ತೇಜಸ್ವಿ ಅವರ ಸಂಕ್ಷಿಪ್ತ ಪರಿಚಯ ಹಾಗೆ ತೋಟಗಾರಿಕೆ ಇಲಾಖೆಯ ಒಂದು ಕ್ಯಾಲೆಂಡರ್ ಕೂಡ ಬಿಡುಗಡೆ ಆಗ್ತಾ ಇದೆ. ಶಿವಕುಮಾರ್ ಅವರು ಅದನ್ನ ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ತೋಟಗಾರಿಕೆ ಇಲಾಖೆ ಅತ್ಯಂತ ಹೆಗ್ಗಳಿಕೆಯಿಂದ ಈ ಒಂದು ಉದ್ಘಾಟನೆಗೆ ಸಜ್ಜಾಗಿದೆ. ಅದಕ್ಕೆ ಪ್ರಧಾನಿ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ಮೂಲಕ ಇವರು ವಿಶೇಷವಾದಂತಹ ಸಂಪೂರ್ಣ ವೀಕ್ಷಣೆಯನ್ನು ಮಾಡಬೇಕಾಗುತ್ತದೆ. ನಮ್ಮ ಮಾನ್ಯ ಶಿವಕುಮಾರ್ ಅವರೊಟ್ಟಿಗೆ ನಮ್ಮ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಾದಂತಹ ಹಾಗೆ ಸಾರಿಗೆ ಮತ್ತು ಮುನ್ಸಿಪಾಲಿ ಸಚಿವರಾದಂತಹ ಶ್ರೀರಾಮಲಿಂಗಾರೆಡ್ಡಿಯವರು ಎಲ್ಲರೂ ಅವರ ವೀಕ್ಷಣೆಯನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಷ್ಟು ಜನ ಮಾತ್ರ ಅಲ್ಲಿ ವೀಕ್ಷಣೆಯನ್ನು ಮಾಡಿ ತದನಂತರ ಮಾಧ್ಯಮದ ಜೊತೆಗೆ ಅವರು ಮಾತನಾಡಿದ್ದಾರೆ. ಅದಕ್ಕೆ ಪೂರ್ಣವಾಗಿ ಸಹಕರಿಸಬೇಕು ಅಂತ ನಾನು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವಿನ್ಯಾಸ ಮಾಡಿದ ವಿಶೇಷವಾದಂತಹ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬದುಕಿದಂತ ಮನೆ ಅದು. ಮೂಡಿಗೆರೆಯಲ್ಲಿದ್ದಂತ ಮನೆಯನ್ನ ಪುಷ್ಪಗಳ ಮೂಲಕ ಸಿಂಗಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಮಲೆನಾಡಿನ ಆ ಶಿಖರವನ್ನ, ಸಾಹಿತ್ಯ ಕ್ಷೇತ್ರದ ಕೃಷಿಯನ್ನ, ಮತ್ತೊಂದು ಕಡೆ ಹಾಡುವ ಓತಿ ಏನಿದೆಯಲ್ಲ ಅದನ್ನ ಕೂಡ ಇಲ್ಲಿ ಮಾಡೋದ್ರ ಮೂಲಕ ಇಡೀ ಮಲೆನಾಡಿನ ಸಂಪೂರ್ಣ ಚಿತ್ರಣವನ್ನ ತೆರೆದಿಟ್ಟಿದ್ದಾರೆ. ಮಲೆನಾಡಿನಲ್ಲಿ ನಮಗೆ ಏನೆಲ್ಲ ಲಭ್ಯ ಇದೆ ಅದಷ್ಟನ್ನು ಕೂಡ ಇಡೀ ಒಂದು ಪ್ರದಕ್ಷಿಣೆ ಬಂದ್ರೆ ಗೊತ್ತಾಗುತ್ತೆ.